ಹಾಗಾಗಿ ನಾವು ನಮ್ಮ ಬೌದ್ಧ ವಿಹಾರ ಇವತ್ತು ನಾವು ಪಡಿಬೇಕು. ಅದು ಬೌದ್ಧರ ದಿಕ್ಕುಗಳ ಸುಪ್ಪದಿಗೆ ಬರಬೇಕು. ಯಾವ ರೀತಿ ಮುಸ್ಲಿಮರಿಗೆ ಮಸೀದಿ ಇದೆಯೋ, ಯಾವ ರೀತಿ ಕ್ರೈಸ್ತರಿಗೆ ಚರ್ಚ್ ಇದೆಯೋ, ಯಾವ ರೀತಿ ಹಿಂದುಳಿದ ದೇವಾಲಯ ಇದೆಯೋ, ಏನಪ್ಪ ಅಂತಾರೆ ಸಿಖ್ಖರಿಗೆ ಗುರುದ್ವಾರ ಇದೆಯೋ, ಅದೇ ರೀತಿ ಬೌದ್ಧರಿಗೆ ಕೂಡ ಬೌದ್ಧ ವಿಹಾರ ಇರಬೇಕು. ಈ BTEC ಏನಪ್ಪ ಅಂತಾರೆ ಬಹಳ ತಪ್ಪು ಒಂದು ಕಾನೂನನ್ನು ಹಿಂದೆ ಮಾಡಿದ್ದು, ಅದು ರದ್ದು ಮಾಡಬೇಕಾಗಿತ್ತು. ಆದರೆ ರದ್ದು ಮಾಡಲಾರತ್ತೆ ರೀತಿಯಲ್ಲಿ ಇವತ್ತು ಸರ್ಕಾರಗಳು ಈ ಮನುವಾದಿಗಳ ಒಂದು ಕುತಂತ್ರಕ್ಕೆ ಇವತ್ತು ಕೈ ಜೋಡಿಸ್ತಾ ಇದ್ದೇವೆ. ಹಾಗಾಗಿ ಆ ಒಂದು ವಿಹಾರ ನಮ್ಮ ಬೌದ್ಧ ಸುತ್ತಲಿ ಕೊಡಬೇಕು. ಕಾರಣ ಬ್ರಿಟಿಷ್ ಗೌರ್ಮೆಂಟ್ನಲ್ಲಿ ಸುಮಾರು ಪ್ರಾಚೀನ ವಸ್ತು ಸಂಗ್ರಹಗಳು ಹೇಳ್ತಾರೆ. ಅದು ಏನಪ್ಪ ಅಂದ್ರೆ ವರ್ಲ್ಡ್ ಹೆರಿಟೇಜ್ ಅಂತ ಹೇಳ್ತಾರೆ. ಹಾಗಾಗಿ ಇದು ಕೇಂದ್ರ ಸರ್ಕಾರ ಆಧೀನದಲ್ಲಿ ಇರಬೇಕು. ಇವೆಲ್ಲವೂ ಕೂಡ ಇವತ್ತು ಸನ್ನತಿ ಪ್ರಾಧಿಕಾರ ಮಾಡಬೇಕಾಗಿತ್ತು. ಸನ್ನತಿ ಮಾಡಬೇಕಾದ್ರೂ ಆ ಕೇಂದ್ರ ಸರ್ಕಾರದ ಒಂದು ಆಧೀನದಲ್ಲಿ. ಹಾಗಾಗಿ ಇದು ಕೂಡ ಕೇಂದ್ರ ಸರ್ಕಾರದಲ್ಲಿ ಇರಬೇಕಾದ್ರೆ ಇವು ರಾಜ್ಯ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಒಂದು ಎಕ್ಟ್ ಮಾಡಿಕೊಂಡು ಇವತ್ತು ಬೌದ್ಧರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ನಾವು ಬೌದ್ಧರು ಯೋಧರಾಗಿದ್ವಿ. ಆ ಒಂದು ವಿಹಾರ ಪಡಲಿಕ್ಕೆ ನಾವು ಸಿದ್ಧರಾಗಿದ್ವಿ. ಆ ಕಾರಣಕ್ಕಾಗಿ ಇಂದು ನಾವು BTEC ರದ್ದುಗೊಳಿಸಬೇಕು ಅಂತಕ್ಕಂಥ ಒಂದು ಮಹದಾಸೆಯಿಂದ ನಮ್ಮ ಶಕ್ತಿಯುತ ಒಂದು ಹೋರಾಟ ಇವತ್ತು ರೈಲ್ ಮೂಲಕ ಪ್ರಯಾಣ ಮಾಡ್ತಾ ಇದ್ವಿ. ಆದ್ದರಿಂದ ಈ ನಾಡಿನ ಬೌದ್ಧರು, ಈ ನಾಡಿನ ಎಲ್ಲ ಬಾಬಾ ಸನ್ನಿಗಳು ಈ ಹೋರಾಟದಲ್ಲಿ ಭಾಗವಹಿಸುವ ಮೂಲಕ ಶಕ್ತಿ ತುಂಬಬೇಕು ಮತ್ತು ನಮಗೆ ಹಲವು ರೀತಿ ಸಹಕಾರ ಮಾಡುವ ಮೂಲಕ ಈ ಒಂದು ನ್ಯಾಯಬದ್ಧವಾದಂಥ ವಿಹಾರ ಕೊಡಬೇಕು ಅಂತ ಶುಭ ಸಂದರ್ಭ ಶುಭಗಳಿಗೆ ಅದಕ್ಕಾಗಿ ನಾಡಿನ ಜೊತೆಗೆ ಈ ಮೂಲಕ ನಾನು ಈ ಪ್ರವಾಸದ ಮೂಲಕ ನಾಡಿನ ನಾನು ಸ್ಮಾರಕ ಸಾಧು